ಪಡಸಿ ಹಾಡೋರ ಒಳಗ ಇಂತ ಹುಚ್ಚಿ ಬ್ಯಾಲಿ ಹಾಡೋರೆ ಹುಟ್ಟಿ ಜಗವೆಲ್ಲ ಹದಗೆಡಸಿ ಪುಣ್ಯವಂತ ಹುಟ್ಟಿ ಊರಿಗ ಆನಂದ ಪಡಸಿ ಪಾಪ ಪುಣ್ಯ ಎರಡು ತಿಳಿಲಾರ್ದ ಮಳ ಸುಳಿ ಹಾಳ ಹೋಗ್ಯಾಳ ಹಡಸಿ ಶಿವ ಕೊಡಲೆಂದ ನಡೆಸಿ ಗೈಬಿ ಶಾನ ಶಿಷ್ಯ ಮೌಲಾಶ ಹಿಂಗ ಅಂದ ಹಾಡು ಹುಡುಗಿಗೆ ಜಾಡಿಸಿ ಗೈಬಿ ಶಾನ ಶಿಷ್ಯ ಮೌಲಾಶ ಹಿಂಗ ಅಂದ ಹಾಡು ಹುಡುಗಿಗೆ ಜಾಡಿಸಿ ಅಲ್ಲ ದೇವರ ಹೊಡತಿಗೆ ದೇವರ ಹುಟ್ಟವ ಗುರುತ ನಿನಗೇನ ಹೌದು ಹೌದು ಶಿವ ಹಂಗೆ ಅದಾನ ಯಾವ ದೋಷ ಇಲ್ಲ ಅವಾಗೇನ ಅವ ಮಾಡಿದ ಕೃತಿಗೆ ಹಲಕದ ಬೇಡ ಹೌರಾಣಿ ನೀಲ ಭೇಟಿ ಎಡಿಸಿ ಬ್ರಹ್ಮಾಂಡ ಇತ್ತು ತಾಯಿನ ಕೂಡಿ ಕಾಯ ಬೆಳೀತು ತಂದಿನ ಕೂಡಿ ಜಗತ್ತೇ ಆಯಿತು ಕೇಳ ಗುರಗಳನ ನುಡಿಯ ಸುಳ್ಳಂದ್ರ ಹಿಡದ ನಿನ್ನ ಜುಟ ಬೋಷನ ಆದಿಯಂತೆ ಮಧ್ಯಕ್ಕಿಲ್ಲ ವಾದ ಬೇದಿಗೆ ನೆಲಕೂದಿಲ್ಲ ಹೌದು ಅಲ್ಲ ನಾನು ಇಲ್ಲದೆ ನೀನು ಇಲ್ಲ ಜಗತ್ತಿದ ಒಳಗ ಹೌದು ಹೌದು ಎಳೆ ಭಾಷಣ ಬಿಗಿಲಿ ಬಂದು ಕೇಳೋ ಸಭಾದಾಗ ಇದು ಹಳಿಯಮ್ಮಿ ಬಂದ ತಂಗಿ ಎಲಿಗೆ ಹತ್ತದಂಗ ಮಾತನಾಡಿದರು ಮಾತ ಮಿತವಾಗಿ ಇರಬೇಕು ಭಾಷಣ ಬ್ಯಾಸರಾಗ ಬಾರ್ದು ಸಭಾದಾಗ ಏನೋ ಏನೋ ತಗೊಂಡ ಬಂದು ರಾಮಾಯಣಕ ಒಮ್ಮೆ ಬಂದಿ ಹೌದು ಹೌದಲ್ರಿ ಮತ್ತ ಮಹಾಭಾರತಕ್ಕ ಒಮ್ಮೆ ಬಂದಿ ರಾತ್ರಿ ಆಗ ಹೌದು ಹೌದು ಇನ್ನ ಜೀಪ್ ತಗೊಂಡು ಬಂದಾರಂತ ಈಗಿನ ಮನಿ ಕಡಿಗ ನಾ ಕಬೂಲ್ ಅಂದ್ರೆ ಕಬೂಲ ಐತಿ ಅಂತಾಳ ನನಗ ನಾನು ಹೂವ ಅಲ್ಲಿ ಕಂದ್ರ ನಿಂದ ಕೆಲಸ ಏನಿಲ್ಲ ಅಂದಿ ನಿನಗ ಗುರುತಿಲ್ಲ ಈ ವಿಷಯದ ಒಳಗ ಏನಂತಾಳ ಏನಂತಾರೆ ನೀ ಹೆಚ್ಚಿನವಿದ್ರ 4 ಮಂದಿಗೆ ತಗೊಂಡು ಜೀಪ್ ಮಾಡ್ಕೊಂಡು ನನಗೆ ನೋಡಕ್ ನೀ ಯಾಕೆ ಬಂದಿ ಹೌದು ಹೌದಲ್ರಿ ಅಂದಾರ ಈಗ ಚಂದ ನೋಡಕ್ ಹೋಗ್ಯಾರ ನಾವ್ರ ಹಂಗೇನು ಹೋಗಿಲ್ರಿ ಮಾಸ್ತರ್ ಪಂಚಾಂಗ ಹೇಳೋಂಗ್ ಮೊದಲು ಚಂದ ಕೇಳಿ ಹೌದು ಅವು ಕಾಲು ಬರೋಬ್ಬರಿ ಊರ್ತಾಳವ ಏನಿಲ್ವ ಅಂಥವ್ ನೋಡಕ್ ಹೋಗ್ಯಾರ ಇವ್ರು ಅಕ್ತಂಗಾರು ಕೂಡಿ ಹೌದಲ್ರಿ ನಾನೇ ಹೆಚ್ಚಿನಕ್ಕೆ ತಿಗಿದನ್ನು ತಳ ಹೌದು ಹೌದು ಹಂಗೇನಿಲ್ಲದ
ಈಗ ಈ ಕಾಲ ಕೈ ಕಾಲ ಎಲ್ಲ ಸರಿಯಾಗಿ ಅದಾವಿಲ್ಲ ಅಂತ ನೋಡಿ ಮೊದಲು ಹೆಣ್ಮಕ್ಳು ಮತ್ತೆ ಚೆಕ್ ಮಾಡ್ತಾರ. ಹೌದಲ್ರಿ. ಮತ್ತೆ ಯಾವಾದ್ರೆ ಜಡ್ ಗಿಡ್ ಅದೇನಂತ ಹೇಳಿ ಇದಕ್ಕೆ ಹೌದು ಅದಕ್ಕೆ ನೋಡಕ್ ಹೋಗ್ಯಾರ ಅವ್ರು. ಈಗ ಹೆಚ್ಚಿನ ನೋಡಕ್ ಬಂದಾರ ಈಕಿಗೆ ಹಂಗೇನೆ ತಿಳ್ಕೊಬೇಡ. ನಿನ್ನ ಮನೆಗೆ ಜೀಪ್ ಮಾಡ್ಕೊಂಡು ಬಂದ್ರು ಬರೋಬರಿ ಇದು ಒಪ್ಪುನ. ಹೌದಲ್ರಿ. ಎಂತಿಂತವು ಇಸದ್ ಒಂದೊಂದು ಸಾಲಿ ಕಲಿತಿರ್ತಾವ. ಏನ್ ಮಾಡ್ಯಾರಿ? ಎರಡು ಕೂಡಿ ಹೋಗಿ ಒಂದು ಕೂಸು ತಗೊಂಡೆ ಊರಾಗ ಬಂದಾವ. ಗಾಡಿನೂ ಇಲ್ಲ ಜೀಪ್ನೂ ಇಲ್ಲ. ಆ ಕಡೆ ಹೋಗ್ಕೊತ ಹೋಗುತ್ತೆ ಹೌದಲ್ರಿ. ಕೂಸು ಬಾಗ್ಲ ಹಿಡ್ಕೊಂಡು ಬಂದಾವ. ಮತ್ತೆ ಈಗಿನ ಜೀಪ್ ಎಲ್ಲಿ ಹೋಯ್ತು ಅವಾಗ? ಹೌದಲ್ರಿ ಮಾಸ್ತರ್. ಅವು ಸುಡುಗಾಡ್ದಾಗಿಡು ಒಯ್ದು ನಿನ್ನ ಜೀಪ್. ಹೌದು. ಅದು ಗಂಡಿನ ಮೇಲೆ ಹೆಣ್ಣಿಗೆ ಮನಸ್ಸಾಯ್ತಂದ್ರೆ ತಾಯಿ ತಂದಿ ಬಂಧು ಬಳಗದ ಖಬರ್ ನಿನಗಿರಂಗಿಲ್ಲ. ಹೌದಲ್ರಿ. ಅಣ್ಣ ತಮ್ಮರ ಖಬರ್ ಇರಂಗಿಲ್ಲ. ಅವ್ರ ಮನಿ ಮರ್ಯಾದೆ ತೆಗೆದು ಓಡ್ ಹೋಗ್ತೀನಿ. ಹೌದಲ್ರಿ. ಅದಕ್ಕೆ ಅಲ್ಲಿ ಸುದ್ದಿ ಇರಂಗಿಲ್ಲ ಬಾ ಅಂತೇಳಿ ಒಬ್ಬಂಗೆ ಹೇಳಿ ಕಳಿಸಿರ್ತಾರ. ಏನಂತ ಹೇಳ್ತಾರ್ರಿ? ಇದೇ ಸಿರಿ ಕೊಡೋದೈತಿ, ಯಾರು ಮಾಡ್ಕೊಳ್ಳೋರು ಇದ್ರ 2 ತೊಲಿ ಬಂಗಾರ ಹಾಕಿ ಮಾಡಿಕೊಡ್ತೀವಿ ಒಟ್ಟು ಈಗ ಮೊದಲು ಹೇಳಿ ಕಳಿಸಿರ್ತಾರ ಒಬ್ಬರಿಗೆ. ಹೌದು. ಹೇಳಿ ಕಳಿಸಿದಾಗ ಅವ ಕರ್ಕೊಂಡ್ ಬರ್ತಾನೆ ಇವ್ರಿಗೆ. ಹೌದಲ್ರಿ. ಹಂಗೆ ಬರ್ತಾರ ಬಟ್ಟೆದಾಗ ನಿಂತು ಹಣ್ಣು ಕೊಡ್ತಾರ ಅನ್ನೋದು ಕೇಳ್ಯಾರ? ಯಾರು ಯಾರು ಕೇಳಂಗಿಲ್ಲಲ್ರಿ ಮಾಸ್ತರ್. ಕೇಳ್ಯಾರ? ಕೇಳಿಲ್ರಿ. ಹಾಗೆ ಕೇಳಂಗಿಲ್ಲ. ಇದರ ಮೇಲೆ ಮನಸ್ಸಾಯ್ತಂದ್ರ ಯಾರ್ದು ಖಬರ್ ನಿನಗಿರಂಗಿಲ್ಲ. ಹೌದಲ್ರಿ. ಅವರು 20 ವರ್ಷ ಹಿಡ್ದಾರ ನಿನಗ. ಹೌದಲ್ರಿ. ನಾ ಸಾಯೋವರಿತಾನೆ ಹಿಡಿದ್ರಿ ಅಂದ್ರೆ ನಾ ದೊಡ್ಡವ ಏನ್ ಅವ್ರು ದೊಡ್ಡವ್ರ? ನಾವೇ ದೊಡ್ಡವ್ರಲ್ರಿ ಮಾಸ್ತರ್. ನಾವೇ ದೊಡ್ಡವ್ರಲ್ರಿ. ಅಲ್ಲಿದ್ರೆ ನಮ್ಮ ಮನೆ ಮರ್ಯಾದೆ ಹಿಡುದಿಲ್ಲ ಅಂತೇಳಿ ನನ್ನ ಮನೆಗೆ ತಂದು ಬಿಟ್ಟಾರ. ಅದಕ್ಕೆ ಹೌದು. ಈಕಿ ಬಂದ ನಾನೇ ಯೋಚನೆಕ್ಕೆ ಅಂತೇಳಿ ಅದು ನಾ ಹೇಳುತ್ತಕ ಈಕಿದ ಖರೆ ಆಗ ಹಂಗಂದ್ರೆ ಮೊದಲು ಹೇಳಕ್ ಖರೆ ಅನಿಸ್ತದ ನಿಮ್ಗೆ. ಹೌದಲ್ರಿ. ನಾ ಎದ್ ನಿಂತಾಗ ಈಕಿದ ಒಟ್ಟು ಹುಳುಕ್ ಹೊರಗೆ ಬೀಳುದು ಒತ್ತಾಟ್ಲಿ ನಾ ಎದ್ದು ನಿಂದಿರ್ಬೇಕಿಲ್ಲ ಮಾಯಿಕ್ ಮುಂದೆ. ಅದು ಲೆಕ್ಕ ಇರ್ತೈತಿ. ಎಲ್ಲೆಲ್ಲಿ ಪಾಯಿಂಟ್ ಇರ್ತಾವ ಹಿಡ್ಕೊಂಡೆ ಕೂತಿರ್ತೀನಿ ನಾ. ಎಲ್ಲೇ ತಿರುಗಾಡಿ ಎಲ್ಲಿ ಕುಂದ್ರಲಕ್ಕ. ನೋಡು ಎಂತಿಂತವ್ರು ನೋಡ್ಲಾಕ ನಿನಗೆ ಬಿಡು. ಈ ರೇಣುಕಾ ಎಲ್ಲಮ್ಮ ಜಮದಗ್ನಿ ತಪಸ್ರಿ ಕೂತಿದ್ದ. ಹೌದಲ್ರಿ. ಆ ಜಮದಗ್ನಿ ಬಲ್ಯಾಕೆ ರೇಣುಕಾ ಎಲ್ಲಮ್ಮ ಬಂದಿದ್ರೆ ನಾ ಜಮದಗ್ನಿ ಹೋಗಿದ್ದಾರೆ ರೇಣುಕಾ ನಮ್ಮ ಬಲ್ಯಾಕ. ಇವ್ರು ರೇಣುಕಾ ಎಲ್ಲ ಬಂದಾರ ನಮ್ಮ ಜಮದಗ್ನಿ ಬಲ್ಲಿ. ಅಂತಿದ್ದ ದೇವಾನ ದೇವತೆಗಳು ಬಿಟ್ಟಿಲ್ಲ ನಮ್ಮ ಗಂಡಸರಿಗೆ. ಈಕಿ ಬಂದಾಳ ಕೋಶ ನಾನು ನೋಡಕ್ ಬರ್ತಾಳ. ಅವ ಏನಂತಾನ, ದೊಡ್ಡ ರಾಜಾಗ ನೋಡಿ ಮದುವೆ ಮಾಡ್ಕೊ, ನನಗೆ ಕಟ್ಕೊಂಡು ಯಾವ ಸುಖ ಪಡ್ತಿ. ಹೌದಲ್ರಿ. ಈಗ ಇದ್ಯಾಸಿರಿ ಕೇಳಿಲಿಕ್ಕೆ ಏನಂತಾರಿ? ಮಾಡ್ಕೊಳ್ರಿ ನಿನಗೆ ಮಾಡ್ಕೊಳಕಿನ. ಹೌದು. ಆಯ್ತು ಮಾಡ್ಕೋಬೇಕಾಗಿದ್ರೆ ಕಾಮ ಕ್ರೋಧ ಮದಮಕ್ಷರ ಮೋಹಲವಾದಿಗಳ ತನ್ನ ಅಧೀನದಲ್ಲಿ ಇರಬೇಕು ಅಂದ. ಉಸ್ಕಿನ ಕೊಡ ಮಾಡ್ದ, ಶೆರಪಿನ ಸಿಂಬಿ ಮಾಡಿಕೊಟ್ಟ. ಯಾವತ್ತು ನಿನ್ನ ಮನಸ್ಸು ಚಂಚಲಾಗ್ತದೆ ಅವತ್ತು ಇದು ಎಲ್ಲ ಹರಿದು ಹೋಗ್ತದೆ, ಒಡೆದು ಹೋಗ್ತದೆ ನೋಡಂದ. ಹೌದು. ಮುಂದೆ ಜಲಕ್ರೀಡೆ ಆಡಾಕ ಕಾರ್ತಿವೀರ ಅರ್ಜುನ ತನ್ನ ಹೆಂಡ್ರ ಜೊತೆಯಲ್ಲಿ ಬಂದಿದ್ದ. ಈ ರಾಜಾಗ ಮಾಡ್ಕೊಂಡ್ರೆ ನಾನು ಹಿಂಗೆ ಇರ್ತಿದ್ದೆ ನೋಡು, ಈ ಸನ್ಯಾಸಿನ ಮಾಡ್ಕೊಂಡು ಸುಖ ಆಗಲಿಲ್ಲ ನನಗತ್ತ ಮನಸ್ಸಿನಾಗ ಮೂಡಿದ್ರಾಗ ಶೆರಪಿನ ಸಿಂಬಿ ಹರಿದೋಯ್ತು, ಉಸ್ಕಿನ ಕೊಡ ಹೊಡೆದೋಯ್ತು. ಹೌದಲ್ರಿ. ಹೊಳೆ ಕೊಡ ಮಾಡ್ಕೊಂಡು ತಂದು ಕೊಟ್ಟಿ ನಮ್ದು ಎಲ್ಲಿ ಕೊಡ್ತಾರ್ರಿ ಕೈ ಇನ್ನ ಅಲ್ಲೇ ಆಡಿರ್ತಾಳ. ಅಲ್ಲೇ ಕೈ ಆಡಿರ್ತಾಳ ಇನ್ನ. ಏನು ಕೊಟ್ಟರು ಖರೆ ಆಗಿದ್ದೆ ಅಂದ್ರೆ ನೀನು ಬರೋಬರಿ ಅದು ಹೇಳಂತ ಆಕೆ ಚಂತ ನಾವು ಉಸುಕೆ ಕಳ್ಸೋದಾಯ್ತು. ಹೌದಲ್ರಿ. ಶೆರಪಿನ ಸಿಗಲ್ದಾಯ್ತು. ಮೋತಿ ಒಣಸ್ಕೊಂಡು ಬಂದು ಜಮದಗ್ನಿ ಮುಂದೆ ನಿಂತಳು ರೇಣುಕಾದೇವಿ. ನೀನು ನಂಬಿ ಅಪನಂಬಿಕೆ ಮಾಡಿದೆ ಅಂದ್ರೆ ಕೆಟ್ಟ ಮಾರೋ ಹೊಡಿಲತ್ ಶಾಪ್ ಕೊಟ್ಟಿದ್ದ ರೇಣುಕಾದೇವಿ. ಯಾರು? ಜಮದಗ್ನಿ ಮಾರುಸಿ. ಮುಂದೆ ರೋಗ ನಿವಾರಣೆ ಮಾಡ್ಕೊಂಡು ಬಂದರು. ಈಕಿ ಕರ್ಕೊಳ್ಳಿಲ್ಲ. ಪರಶುರಾಮ ತಾಯಿ ಕಡ್ದು ಮತ್ತೆ ಕುಡ್ಸ್ಯಾನ. ಹೌದಲ್ರಿ. ಮಗ ಹೆಸನವಾದ ತಾಯಿ ಕುಡ್ಸ್ಯಾನ ಇಲ್ಲಿ ತಗೊಂಬಂದ. ಹೌದಲ್ರಿ. ಕಡ್ದು ಹೊಳ್ಳಿ ಪ್ರಾಣ ಪ್ರತಿಷ್ಠೆ ಮಾಡಿಸಿ ಕುಡ್ಸ್ಯಾನ ತಗೊಂಬಂದು. ಈಗ ಒಮ್ಮೆ ತಾಯಿ ಹಾಕಾಳತ್ತ 9 ತಿಂಗಳು ಹೊತ್ಕೊಂಡಿದ್ದೇವಳು ಪದ್ದಾಗ. ನಡಿಲ್ರಿ. ಏಯ 9 ತಿಂಗಳ ಹೊತ್ಕೊಂಡೀನಿ, ಋಣ ನೀನು ತೀರ್ಷೇ ಇಲ್ಲ. ಹೌದು. ಅಂದ್ರ ತಾಯಿ ಪಾದದ ತಳಗ ಕೈಲಾಸ ಅಂತಾರಪ್ಪ ಹಿಂಗ. ತಾಯಿ ಆಗ್ಬೇಕಾದ್ರ ಮಗ ಬೇಕು ಕೇಳು ಮನಿಯಾಗ. ಇರ್ಲಿಕ್ಕ ಹುಚನಾಯಿ ಆಗತಿ ನೀನು ತಿಳ್ಕೊ ನಿನ್ನೊಳಗ. ತಾಯಿ ಪಾದದ ತಳಗ ಕೈಲಾಸ ಅಂತ ಮಗ ಬರೀತಾನ. ಇದು ಮಗನಿಗೆ ತಾಯಿ ದೊಡ್ಡಕಿ ತಿಳ್ಕೊ ನಿನ್ನೊಳಗ. ತಾಯಿ ಅಂದ್ರ ಮಗನಿಗೆ ದೊಡ್ಡಕಿ, ಗಂಡಾಗ ದೊಡ್ಡಕಿ ಅಲ್ಲ. ಹೌದು. ಅದಕ್ಕೆ ಮಾಕೆ ಕದಂ ಖೇ ನಿಚ್ಚ ಜನ್ನತ ಅಂತ ಹೇಳಿ
ಇದು ಎದ್ರಾಗ ಬರಿತೈತಪ್ಪ ಅಂದ್ರೆ ಕುಸುಸುಲ್ ಅಂಬಿಯಾ ಅಂತ ಪೈಗಂಬರದ ಸಿಲ್ಸಿಲಾ ಬರ್ತೈತಿ, ಹದೀಶದೊಳಗೆ ಬರಿತೈತಿ. ಹೌದು ಹೌದು. ಅಂದ್ರೆ ತಾಯಿಯ ಪಾದದ ತಳಗ ಕೈಲಾಸ ಐತಿ. ತಾಯಿ ಅಂದ್ರೆ ಹಿಂಗೆ ಶ್ರೇಷ್ಠದಾಳ. ತಾಯಿ ಅಂತ ಯಾರು ಕರೀತಾರ? ಮಗ ಕರೀತಾನೆ. ಹೌದಲ್ರಿ. ನಮ್ಮಪ್ಪ ಬರಿಬೇಕು ನಾನು ಹೆಂಡತಿ ಪಾದದ ತಳ ಕೈಲಾಸ ಐತೆ ಅಂದ್ರೆ ಡಪ್ ತಳಗಿಟ್ಟು ನಮಸ್ಕಾರ ಮಾಡ್ತೀನಿ 3 ಮಂದಿಗೆ. ಹೌದು ಹೌದು. ಮಗನಿಗೆ ಅಷ್ಟೇ ತಾಯಿ ದೊಡ್ಡಕ್ಕಿ, ನನಗಿಂತ ದೊಡ್ಡಕ್ಕಿ, ನಮ್ಮ ಅಪ್ಪನಿಗಿಂತ ಸಣ್ಣಕ್ಕಿ. ಹೌದಲ್ರಿ. ಅದಕ್ಕೆ ಗಂಡನಿಗಿಂತ ನೀ ದೊಡ್ಡಕ್ಕೆಲ್ಲ. ಹೌದು ಹೌದು. ಆ ಮಗನಿಗೆ ಅಷ್ಟೇ ತಾಯಿನಿ, ನಿನ್ನ ಗಂಡಗೆ ನೀ ತಾಯಿ ಆಗ್ಲಕ್ಕೆ ಸಾಧ್ಯ ಇಲ್ಲ. ಇದು ಶಿವಶಕ್ತಿ ವಾಕ್ವಾದ ತಿಳಿದೀನಿ. ಹೌದಲ್ರಿ. ನೀನು ಹೆಂಡತಿ ಸ್ಥಾನ ಅದ, ನಾಯಕ್ ನಿನ್ನ ಮಗ ಹಾಕಿನ ಏ ಮಗ ಹಂಗಿರಲ್ರಿ ಮಾಸ್ತರ್. ತಾಯಿ ಪಾದ ತಳ ಕೈಲಾಸ ಐತಿ ಅಂತ ಹೇಳೋರು ಪೈಗಂಬರ್ರ. ಮತ್ ನಿನ್ನ ಪಾದ ತಳಗ ನೋಡಿದ್ರೆ ಚಪ್ಪಲ್ಲೇ ಕಾಣಕತ್ತಾವ, ನಿನ್ನ ಪಾದ ತಳಗೆ ಎಲ್ಲಿ ಕೈಲಾಸ ಕಾಣಕತ್ತದ? ಕಾಣಕತ್ತದ ಏನು? ಯಾರಿಗಾರೆ ಒಂದ್ ಸ್ವಲ್ಪ ಬರೇ ಕಾಣಂಗಿಲ್ಲ ಮಾಸ್ತರ್. ಯಾವ್ರಾಗೇನು ಕಂಡದ? ಹೇಳ್ಯಾರ ಮಹಾತ್ಮರು, ತಾಯಿ ಪಾದ ತಳಗ ಕೈಲಾಸ ಇದ್ದಂಗಪ್ಪ, ತಾಯಿ ತಂದೆ ಸೇವೆ ಮಾಡ್ರಿ ಅಂತ ಹೇಳ್ಯಾರ. ಹೌದಲ್ರಿ ಹೇಳ್ಯಾರ. ಆದ್ರೆ ಈಗಿದು ಒಬ್ಬಕ್ಕಿದೆ ಮಾಡಂಗಿಲ್ಲ ಅವ್ರ. ಮಾತೆ ಕದಮ್ ಖೇ ನಿಚ್ಚೆ ಜನ್ನತ್ ಬಾಪ್ ಜನ್ನತ್ ಕಾ ದರ್ವಾಜಾ ಹೈ ಅಂತ ಹೇಳ್ತೈತದ. ಹೌದು ಹೌದು. ತಾಯಿಯ ಪಾದ ತಳ ಕೈಲಾಸ, ಕೈಲಾಸದ ಬಾಗಿಲ ತಂದಿದ್ದಾನ ಅಂತ ಹೇಳ್ತೈತದ. ಹೌದಲ್ರಿ. ಮತ್ತೆ ಮಸ್ಮಾಳ ಮೌಲಾ ಸಾಬ್ ಬಂದ ಇಲ್ಲ ಅಲ್ಲಿ? ಬಂದಂಗೆ ಆಯ್ತಲ್ರಿ. ಮತ್ತೆ ಬಾಗಲ ತೆರೆ ಒಳಗೆ ಹೋಗ್ತೇನ? ಹೌದು ಹೌದು. ಬಾಗಲ್ ತೆಗದೆ ಒಳಗೆ ಹೋಗ್ಬೇಕು, ಹೊರಗೆ ಹೋಗ್ಬೇಕ. ಅದಕ್ಕೆ ತಾಯಿ ಅಂತ ಕರಿಬೇಕಾಗಿದ್ರೆ ಮಗ ಕರಿತಾನ. ಹೆಣತಿ ಪಾದ ತಳ ಕೈಲಾಸ ಜೋರುಕೆ ಕದಮ್ಗೆ ನಿಚ್ಚೆ ಜನ್ನತ್ ಹತ್ತು ಬರಿಬೇಕು ನಮ್ಗೆ. ಹೌದು ಹೌದು. ಅಂದ್ರೆ ಜೋರು ಹೆಚ್ಚಿನಕ್ಕಿ. ಹೌದಲ್ರಿ. ಜೋರು ಇಲ್ಲದು ಪೇರು ಅದ. ಹೌದಲ್ರಿ. ಕೆಲಸ ಕೊಡಂಗಿಲ್ಲ. ಇದು ಏನು ಮಾಡ್ತಿತ್ತು, ಇಂಥದೇ ಒಂದು ಭಾಷಣ ಮಾಡಕತ್ತಿತ್ತು ಮನಗಂಡ. ಹೌದಲ್ರಿ. ಭಾಷಣ ಮಾಡಕತ್ತಳು ಎಲ್ಲರೂ ಭಾಷಣ ಕೇಳಕತ್ತರು ಎಲ್ಲಾರು ಒಬ್ಬೊಬ್ರು ಎದ್ದು ಹೊಂಟ್ರು. ಹೌದು ಹೌದು. ಒಂದು ಮುದುಕಿ ಒಂದು ಮುದುಕ ಕೂತ್ರು. ಆ ಮುದುಕಿಗೆರೆ ತಿಳಿದ, ಆಯಿ ನಾ ಭಾಷಣ ಮಾಡಿದ್ದು, ನಾ ಹಾಡಿದ್ದು ನಿನಗೆ ಒಬ್ಬಕಿಗೆರೆ ತಿಳಿದ್ ನೋಡ ಈಗಿ ಅಂದ್ರು. ಹೌದಲ್ರಿ. ಆ ಮುದುಕಿ ಅಳ್ಳಾಕತ್ತಿದ್ರು. ಹೌದು ಹೌದು. ಯಾಕೆ ಅಳ್ಳಾಕತ್ತಿ? ಆನಂದ ಆಗಿ ಅಳ್ಳಾಕತ್ತಿ ಅಂದಳು. ಆ ಮುದುಕಿ ಏನಂದಳು? ಏನಂತಾರ್ರಿ? ನಿಂದು ಭಾಷಣ ನೋಡಿ ನಾನು ಎಮ್ಮಿದ ನೆನಪಾಗ್ಯದ ನನಗೆ ಅಂದಳಕಿ. ಅದೇ ಹೆಂಗ್ರಿ? ಯಾಕಂದ್ರ ಮೊನ್ನೆ ನಿನಗತ್ಲೆ ಒದರಿ ನಮ್ಮ ಮನ್ಯಾನ ಎಮ್ಮಿ ಸತ್ತದ, ನೀ ಯಾವಾಗ ಸಾಯ್ತದ ನಾನು ನೋಡಕತ್ತೀನಿ ಅಂತ ಅಂದಳ. ತಿಂತಾವು ಭಾಷಣ ಮಾಡಕತ್ತ. ಹೌದು ಹೌದು. ಅದಕ್ಕೆ ಯಾರ್ಥ ಸಾಯ್ಬೇಡ ಒದರಿ. ಹೌದಲ್ರಿ. ನಿನ್ನಿಂದ ಯಾವ ಕೆಲಸ ಈ ಜಗತ್ತಿನೊಳಗೆ ಆಗಿಲ್ಲ. ಹನುಮಂತ ದೇವ್ರು ಏನು ಮಾಡೋಣಂತ? ಸೀರೆ ಊಟನಂತ. ಶರೀರ ಅನ್ನೋದೇ ಸೀರೆ ಅಂತ ಮೊದಲು ಹೇಳಿದೀನಿ, ನಿಮ್ಗೆ ಓದೋದಿಲ್ಲ. ಮತ್ತು ಅರ್ಬಿ ತೊಗೊಂಬಂದಾಳಿ. ಅರ್ಬಿ ಸುತ್ತಕೊಂಡು ಹನುಮಂತ ದೇವ್ರು ಬಂದಾನ. ಹಿಂಗಾಗ್ಯದ ಬರೋಬರ ಆಯ್ತು. ನಮ್ಮವ್ರು ಲಂಗ್ಟಾ ಉಟ್ಕೊಂಡ್ರು, ಅರ್ಬಿ ಉಟ್ಕೊಂಡ್ರು. ನಿಮ್ಮವ್ರು ಯಾರೇ ಉಟ್ಕೊಂಡ್ರು ಅನಜಾರ ಹಂಗೆ ಬಂದಿರ? ನೋ ಹಂಗೆ ಅವ್ರು ಹಂಗೆ ಬಂದಾರ ಮಾಸ್ತರ. ಹನುಮಂತ ದೇವರು ಲಂಗ್ಟಾ ಉಟ್ಕೊಂಡಾನ, ಇನ್ನೊಬ್ಬ ಉಟ್ಕೊಂಡು ಬಂದಾನ. ಹೌದಲ್ರಿ. ತಾಯಿ ಗರ್ಭದಲ್ಲೇ ಮೈಬಸ್ವಾನಿ ಶರಣರು ಸವಾಮಳ ಹೊಸ ಅರಬಿ ಫಾತಿಮಾ ತಾಯಿ ನುಂಗಿದಳು, ಲುಂಗಿ ಉಟ್ಕೊಂಡು ಮೈಬಸ್ವಾನಿ ಶರಣ ಹುಟ್ಟು ಬಂದಾನ. ಹೌದು ಹೌದು. ಈ ಜಗತ್ತಕ್ಕೆ ನಾವು ಶರೀರವನ್ನು ಯಾವ ಪ್ರಕಾರವಾಗಿ ಮರ್ಯಾದೆಯಿಂದ ಬರಬೇಕು ಹಂಗೆ ಬಂದಾರ ಮರ್ಯಾದಿಸ್ತರು. ಹೌದು. ತನ್ನ ಮರ್ಯಾದೆಗೋಸ್ಕರ ಇಟ್ಕೊಂಡ. ಹೌದಲ್ರಿ. ಇವರೆಲ್ಲರೂ ಮಹಾತ್ಮರನ್ನಿಸ್ಕೊಂಡಾರ. ಇವರು ಮಹಾತ್ಮರದಾಯ್ತ. ನೀ ಯಾವಲ್ಲಿ ಶ್ರೇಷ್ಠ ಆದಿ ಅಂತ ನಿನ್ನ ಕೇಳಿನ. ಹೌದು. ಸಂತ ಸಕುಬಾಯಿ ತೊಗೊಂಬಂದಾಳ. ಕಾಲು ಒತ್ತದಿರತ್ತ, ಕೈ ಒತ್ತದಿರತ್ತ, ಎಲ್ಲ ಮಾಡಿರತ್ತ. ಶರೀರಕ್ಕೆ ಶರೀರ ಒತ್ತೈತ. ಹೌದು ಹೌದು. ನನ್ನ ಜೀವ ಇಲ್ಲಾರ್ದೆ ನೀ ಯಾವಲ್ಲಿ ಏನು ಮಾಡಿದೆ ಅಂತ ನಾ ಕೇಳೀನಿ. ಹೌದಲ್ರಿ. ಹಾಡ್ಕಿ ಬಿಡ್ತೀನಿ ಅಂದಿದಿ, ಇವು ಸುಳ್ಳು ಮಾಡ್ಬೇಕಲ್ಲ. ಜೀವ ಇಲ್ಲದೆ ಏನು ಉಟ್ಕೊಂಡಿದೆ ಹೇಳ? ಯಾಕ್ರಿ ಮಾಸ್ತರ? ಜೀವಂತ ಇದ್ದಲ್ಲೇ ನೀ ಅರಿವಿ ಉಟ್ಕೋತಿ, ಶರೀರ ಲಂಗೋಟಿ ಹಾಕ್ತಿ. ಜೀವ ಇಲ್ಲದೆ ನೀ ಏನು ಮಾಡದಿ ಕೆಲಸ? ಮತ್ತ ಅಲ್ಲಿ ಅಕ್ಷಿ ಬೋರ್ಗಲ್ ಹಾಕದತ್ತ. ಮೊದಲು ಗುಡಿ ಇರ್ತದತ್ತ. ಗುಡಿ ಇರ್ತದ ಮೊದಲ? ಗುಡಿಯಲ್ಲಿ ಇರ್ತದ್ರಿ ಮಾಸ್ತರ. ಮೊದಲ ದೇವ್ರು ಇರ್ತದ. ಇಲ್ಲಿ ದೇವ್ರ ಐತಂದಾಗ ಮುಂದೆ ಪಟ್ಟಿ ಹತ್ತಿ ಗುಡಿ ಕಟ್ತಾರ. ಮೊದಲೇ ಗುಡಿ ಇರ್ತದ್ರಿ? ಹೌದಲ್ರಿ. ಮೊದಲು ದೇವ್ರು ಇರ್ತದ. ಇಲ್ಲಿ ದೇವ್ರದಪ್ಪ ಅಂದಾಗ ಆ ದೇವ್ರ ಹೆಸರು ಮ್ಯಾಗ ಪಟ್ಟಿ ಹತ್ತಿ ಗುಡಿ ಕಟ್ತಾರ. ಹಂಗ ಮೊದಲು ಜೀವ ಅದ, ಹಿಂದಗಡಿಸಿ ಶರೀರ ಅದ. ಹೌದಲ್ರಿ. ನೋಡು, ಜೀವ ಹೋದ ಬಳಿಕ ಚಪ್ಪಲಕ್ಕೆ ಬೆಲೆ ಐತಿ, ಶರೀರಕ್ಕೆ ಬೆಲೆ ಇಲ್ಲ. ಹೌದು. ಹೆಂಗ್ ಬೆಲೆ ಇಲ್ಲ ಅಂದಿನಿ? ಹೆಂಗ್ರಿ? 4 ಮಂದಿ ಪುರಾಣ ಕೇಳಕ್ ಹೊಂಟಿದ್ರು. ಒಂದು 20 ಮಂದಿ 20 ಜೋಡಿ ಚಪ್ಪಲಿ ಬಿಡ್ತಿದ್ರು ಒಂದು ಮುದುಕಿ ಮನ್ಯಾಗ. ಹೌದಲ್ರಿ. ಒಂದ್ ದಿವಸ ನಡಬರಕ್ ಒಬ್ಬ ಸತ್ತ ಕೂಡಲೇ ಆ ಗಂಟು ಕಟ್ಟಿ ಚಪ್ಪಲ್ ಗಂಟಿನ್ಯಾಗ ಕಟ್ಟಿ ಇಡ್ಲಾಕ್ ಹೋದ್ರವು. ಆ ಮುದುಕಿ ಏನಂದ್ರು, ಸಾಮಾನ್ಯ ಎನಸ್ಕೋತೀನಿ ತಡಿ ಅಂದಳಕಿ. ಹೌದಲ್ರಿ. ಸಾಮಾನ್ಯ ಎನಸ್ಕೊಳ್ಳೋದ್ರ ಹೆಣ ಐತ್ ಒಳಗ. ಆಗಿ ಏನಂದಳು, ಬೇಕಂದ್ರೆ ನಾ 20 ಜೋಡಿ ಚಪ್ಪಲಿ ಬಿಡು, ಈ ಹೆಣ ನಾ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಕಿ. ಅದಕ್ಕೆ ಜೀವ ಹೋದ ಬಳಿಕ ಚಪ್ಪಲಕ್ಕೆ ಬೆಲೆ ಐತಿ, ನಿನ್ನ ಶರೀರಕ್ಕೆ ಬೆಲೆ ಇಲ್ಲ ಅಂತ ನಿನ್ನ ಹೇಳಿನ. ಹೌದಲ್ರಿ.